ಅಂದರೆ ಅವ್ರಿಗೆ ಬೆನ್ನು ಇರುವಂಥ ವಿಚಾರ ನಿಮಗೂ ಗೊತ್ತಿದೆ. ಅದರ ತಕ್ಕ ಹಾಗೆ ಅವ್ರಿಗೆ ಯಾವುದೇ ರೀತಿ ಬಾಡಿಗೆ ಎಫೆಕ್ಟ್ ಆಗಬಾರ್ದು ಅನ್ನೋಂಥ ರೀತಿಯಲ್ಲಿ ಯಾವ ವರ್ಕೌಟ್ನ ಸ್ಕಿಪ್ ಮಾಡ್ತಾಯಿದ್ರು ಅಥವಾ ಅಥವಾ ಹೇಗೆ ಮಾಡಿಸ್ತಾ ಇದ್ರಿ ಅಂತ? ಅವರು ಈ ಬೆಂಡ್ ಮಾಡಿ ಲಿಫ್ಟ್ ಮಾಡೋದೆಲ್ಲ ತುಂಬ ಅವಾಯ್ಡ್ ಮಾಡ್ತಾಯಿದ್ರು. ಆಮೇಲೆ ಲೋವರ್ ಬಾಡಿಗೆ ಸ್ವಲ್ಪ ಹೆದರ್ಕೊಳ್ತಾಯಿದ್ರು. ಲೋವರ್ ಬಾಡಿ ಇದು ಮಾಡಬೇಕಾದ್ರೆ ಜರ್ಕ್ ಆದರೆ ಏನಾದ್ರು ತುಂಬಾ ಪೇನ್ ಆಗ್ತಿತ್ತು. ಆಮೇಲೆ ಮೀನು ಸ್ವಲ್ಪ ಅವ್ರಿಗೆ ಡ್ಯಾಮೇಜ್ ಇತ್ತು. ಸೊ ಲೋವರ್ ಬಾಡಿ ವರ್ಕೌಟ್ ಮಾಡ್ತಿರಲಿಲ್ಲ. ಇವಾಗ ಶೋಲ್ಡ್ರು ಟ್ರೈಸಿಪ್ಸ್ ಎಲ್ಲ ಸ್ವಲ್ಪ ಟೇರ್ ಆಗಿತ್ತು, ಮಸಲ್ ಟೇರ್ ಆಗಿತ್ತು. ಅದು ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ರು. ಅದೆಲ್ಲ ಇದು ನೋಡಿಕೊಂಡೇ ನಾವು ಆಮೇಲೆ ಎವ್ರಿ 6 to 6 months ಇಲ್ಲ 1 yearಗೆ ಒಂದು ಸರಿ ಬ್ಲಡ್ ಟೆಸ್ಟು ಎಲ್ಲ ಟೆಸ್ಟ್ ಎಲ್ಲ ಮಾಡಿಸಿ ಆಮೇಲೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅವ್ರ ಡಾಕ್ಟ್ರನ್ನ ಅವ್ರು ಏನು ಹೇಳ್ತಾರೆ ಅದ್ರ ಪ್ರಕಾರನೇ ವರ್ಕೌಟ್ ಪ್ಲ್ಯಾನ್ ಮಾಡ್ತಾಯಿದ್ವಿ. ಈಗ ಸಾಂಗಲ್ಲೇ ಅವ್ರನ್ನ ವರ್ಣನೆ ಮಾಡಿಬಿಟ್ಟಿದ್ದಾರೆ, ಅವ್ರ ಹೈಟ್ ಫಿಸಿಕ್ ಬಗ್ಗೆ ಎಲ್ಲ. ಅದನ್ನು ಮೇಂಟೈನ್ ಮಾಡುವಂಥದ್ದು ಕನ್ಸಿಸ್ಟೆಂಟಾಗಿ ಇಟ್ಕೊಳ್ಳೋವಂಥದ್ದು ಭಾಳಷ್ಟು ಕಷ್ಟ ಅಲ್ವಾ? ತುಂಬ ಕಷ್ಟ. ಒಂದು ಸರಿ ವೆಯ್ಟ್ ಲಾಸ್ ಮಾಡೋದು ತುಂಬ ಈಸಿ, ಬಟ್ ಅದನ್ನೇ ಮೇಂಟೈನ್ ಮಾಡೋದು, ಕನ್ಸಿಸ್ಟೆನ್ಸಿ ಇಟ್ಕೊಳ್ಳೋದು ತುಂಬಾ ಕಷ್ಟ. ಅದರಲ್ಲಂತೂ ಅವರು ಹೆಸರಲ್ಲೇ ಇದೆ ತುಂಬ ಚಾಲೆಂಜಿಂಗ್ ಆಗಿ ಅಥವಾ ಇದು ಮಾಡಬೇಕು. ಅದನ್ನಂತೂ ನಮಗೆ ಆಗ್ತಾಯಿಲ್ಲ. ನಾವು 19 yearsಯಿಂದ ಮಾಡ್ತಾಯಿದ್ದೀನಿ, ಬಟ್ ಸ್ವಲ್ಪ ಹುಷಾರಿಲ್ಲ, ಏನಾದ್ರು ಇದಾಯಿತು, ಟೆನ್ಷನ್ ಆಯಿತು ಅಂದರೆ ವರ್ಕೌಟ್ ಮಾಡೋಕ್ಕೆ ಆಗಲ್ಲ. ಬಟ್ ಅವರು ಅಷ್ಟು ಟೆನ್ಷನ್ಸು ಫುಲ್ ಬ್ಯುಸಿ ಶೆಡ್ಯೂಲಲ್ಲೂ ಮಾಡ್ತಾಯಿದ್ರು. ಎಕ್ಸಾಂಪಲ್ ಹೇಳಬೇಕು ಅಂದರೆ ಈ ಹೊಸ ಮೂವಿಗೆ ರಾಜಸ್ಥಾನಲ್ಲಿ ಶೂಟಿಂಗ್ ಮಾಡ್ತಿದ್ರು. ಆಲ್ಮೋಸ್ಟ್ 24 hours ಕಂಟಿನ್ಯೂ ಶೂಟ್ ಮಾಡಿದ್ದಾರೆ. 2-3 hour ರೆಸ್ಟ್ ಮಾಡ್ತೀನಿ, ತಿರ್ಗಿ ಅವತ್ತು ಮಧ್ಯಾಹ್ನನೂ ವರ್ಕೌಟ್ ಮಾಡೋಣ ಅಂತ ಅಲ್ಲಿ ಆ ಥರ ಅಷ್ಟು ಡೆಡಿಕೇಶನ್ ಅವ್ರಿಗೆ. ಫಿಟ್ನೆಸ್ ಇದರಲ್ಲಾಗಲಿ ಮೇಂಟೈನ್ ಮಾಡೋದ್ರಲ್ಲಾಗಲಿ ತುಂಬ ಕನ್ಸಿಸ್ಟೆನ್ಸಿ ಇತ್ತು ಅವ್ರಿಗೆ. ಈಗ ಅವರು ಮುಂಚೆ ಮಾಡಿರುವಂಥ ಸಿನಿಮಾಗಳು ನಾವು ನೋಡಿದ್ದೀವಿ, ಅದರಲ್ಲಿ ಅಂದರೆ ಫಿಸಿಕ್ ಅಷ್ಟೊಂದು ಮೇಂಟೈನ್ ಮಾಡಿರಲಿಲ್ಲ. ನ್ಯಾಚುರಲ್ ಆಗಿ ಬಾಡಿ ಒಂದು ಹೇಗಿರಬೇಕಿತ್ತು, ಇಂಡಸ್ಟ್ರಿಗೆ ಅದೇ ರೀತಿಯಾಗಿ ಎಂಟ್ರಿ ಕೊಟ್ಟರು ಅವರು. ಬರ್ತಾ ಬರ್ತಾ ತುಂಬ ಚೇಂಜಸ್ ನಾವು ನೋಡ್ತಾ ಹೋದ್ವಿ. ಸೊ ಆ ಒಂದು ಫಿಸಿಕ್ಗೂ ಈಗ ದರ್ಶನ್ ಅವ್ರು ಇರೋ ಫಿಸಿಕ್ಗೂ ಎಷ್ಟು ವ್ಯತ್ಯಾಸ ನೀವು ಒಂದು ಟ್ರೈನರ್ ಆಗಿ ನೋಡೋದಾದರೆ? ಅದೇ ಅವರು ಈ ಮೂವಿಗೆ ಈ ಥರ ಬೇಕು ನನಗೆ ಫಿಸಿಕ್ಕು ಅಂತ ಅವರೇ ಫಸ್ಟೇ ಹೇಳ್ಬಿಡ್ತಾಯಿದ್ರು. ಅದ್ರ ಪ್ರಕಾರ ನಾವು ಮಾಡ್ತಾಯಿದ್ವಿ. ಯಾಕಂದರೆ ಈ ಕುರುಕ್ಷೇತ್ರದಲ್ಲಿ ಸ್ವಲ್ಪ ಅಷ್ಟೊಂದೆಲ್ಲ ಲೀನು ಮಸಲು ಎಲ್ಲ ಬೇಕಾಗಿರಲಿಲ್ಲ. ಬಲ್ಕಲ್ಲಿ ಇದ್ರ ಥರ ನ್ಯಾಚುರಲ್ ಆಗಿರಬೇಕಿತ್ತು. ಆಮೇಲೆ ಈ ಪೊಲೀಸ್ ಕ್ಯಾರೆಕ್ಟ್ರು ಐರಾವತಲ್ಲಿ ತುಂಬ ಲೀನ್ ಬೇಕಿತ್ತು. ಅವರು ಫಸ್ಟೇ ಹೇಳ್ಬಿಡ್ತಾಯಿದ್ರು. ಅದ್ರ ಪ್ರಕಾರ ನಾವು ವರ್ಕೌಟ್ನ ಡಿಸೈನ್ ಮಾಡಿಕೊಂಡು ಇದು ಮಾಡ್ತಾಯಿದ್ವಿ. ಓಕೆ. ಈಗ ಒಂದು ರೀಸೆಂಟ್ ಅವ್ರದ್ದು ಸಿನಿಮಾದ ಒಂದು ಸಾಂಗ್ ಒಂದು ರಿಲೀಸ್ ಆದಾಗ ರಚಿತಾ ರಾಮ್ ಅವ್ರ ಜೊತೆ ಆ್ಯಕ್ಟ್ ಮಾಡಿರುವಂಥದ್ದು, ಅದರಲ್ಲೂ ಸಹ ಏನೋ CG ವರ್ಕ್ ಇರ್ಬೋದು ಅಥವಾ ಏನೋ ಒಂದು ಗ್ರಾಫಿಕ್ಸ್ ಎಫೆಕ್ಟಿಂದ ಏನೋ AI ಥ್ರೂ ಈ ರೀತಿ ಮಾಡಿದ್ದಾರೆ, ಈ ರೀತಿ ಫಿಸಿಕ್ ಇರಬಹುದು ದರ್ಶನ್ ಅವರಿಗೆ ಇಲ್ಲ, ಇದು ಫೇಕ್ ಅನ್ನುವಂಥದ್ದು ರೀತಿಯಲ್ಲೆಲ್ಲ ಒಂದಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಓಡಾಡಿತ್ತು. ಬಟ್ ಅದು ಆ್ಯಕ್ಚುಲಾಗಿ ಫ್ಯಾಕ್ಟ್ ಏನು? ಆ್ಯಕ್ಚುಲ್ ಫ್ಯಾಕ್ಟ್ ಹೇಳಬೇಕು ಅಂದರೆ ಬರೀ ಅದೊಂದು ಸಾಂಗಿಗೆ ಮೊದಲೇ ಇವರು ಕೇಳ್ಕೊಂಡಿದ್ರು. ಅದೊಂದು ಸಾಂಗಿಗೆ ಅಂತಲೇ ಆಲ್ಮೋಸ್ಟ್ 3 months ರೆಡಿ ಆದರು. ಅದು CG ಆಗಲಿ ಎಕ್ಸ್ಟ್ರಾ ಎಫೆಕ್ಟ್ಸ್ ಆಗಲಿ ಇಟ್ಟು ಮಾಡಲೇ ಇಲ್ಲ ಅವರು. ಅದೊಂದು ಸಾಂಗಿಗೆ ರೆಡಿಯಾಗಿ ಪೋಲ್ಯಾಂಡಲ್ಲಿ ಮಾಡಿದ್ದು ಆ ಸಾಂಗು. ಅಲ್ಲಿ ಹತ್ತಿರ ಒಂದು ವಾರ ಎಲ್ಲ ಹೇಳ್ತಾರಲ್ಲಿ ವಾಟ್ರ್ ಸೋಡಿಯಮ್ ಎಲ್ಲ ಸ್ವಲ್ಪ ಕಮ್ಮಿ ಮಾಡಿ ಕಟ್ ಮಾಡಿಕೊಂಡು ಅಷ್ಟು ಲೀನಾಗಿ ಇದು ಕಾಣಿಸ್ಬೇಕಾದ್ರೆ ಅಷ್ಟೆಲ್ಲ ಮಾಡಿ ಆ ಸಾಂಗ್ ಮಾಡಿದ್ದು 3 months ಬೇಕಾಯಿತು ಆ ಥರ ಮಾಡೋಕ್ಕೆ ಅಟ್ಲೀಸ್ಟ್. ಅಂದರೆ ಈಗ ಡೆವಿಲ್ ಸಿನಿಮಾಗೋಸ್ಕರ ಈ ಹಿಂದೆ ಮಾಡಿರುವಂತಹ ಸಿನಿಮಾಗೂ ಈಗ ವ್ಯತ್ಯಾಸ ಎಷ್ಟಿದೆ ಅಂತ? ಡೆವಿಲ್ ಸಿನಿಮಾಲಿ ಅದೇ ಇದರಲ್ಲಿ ಎಷ್ಟೊಂದು ಏನು ಫಿಸಿಕ್ಕಿಗೆ ಅಂದರೆ ಎಲ್ಲ ಸೂಟ್ಸು ಆ ಥರ ಕಾಸ್ಟ್ಯೂಮ್ಸ್ ಇದೆಲ್ಲ, ಅವ್ರ ಕಾಸ್ಟ್ಯೂಮ್ಸ್ ಪ್ರಕಾರ ಇದು ಮಾಡ್ಕೊಳ್ತಾಯಿದ್ರು. ಬಟ್ ಇದರಲ್ಲಿ ಸ್ವಲ್ಪ ಗ್ಯಾಪ್ಗಳು ಜಾಸ್ತಿ ಆಯ್ತಲ್ವ, ಒಂದು ರೇಂಜ್ಗೆ ಅದನ್ನೇ ಮೇಂಟೈನ್ ಮಾಡ್ತಾಯಿದ್ದಾರೆ ಅಷ್ಟೇ, ಮಾಡಿದ್ದಾರೆ. ತುಂಬ ಇದ್ರ ಬಗ್ಗೆ ಇದು ಮಾಡೋಕ್ಕಾಗಲಿಲ್ಲ, ಇದು ಚೇಂಜಸ್ ಮಾಡೋಕ್ಕಾಗಲಿಲ್ಲ ಈ ಮೂವಿಗೆ. ಖಂಡಿತವಾಗ್ಲೂ, ಯಾಕಂತ ನೀವು ಹೇಳಿದ್ದು ಒಪ್ಕೋಬೇಕು. ಯಾಕಂದರೆ ಅವರು ಜೈಲಿಂದ ಒಳಗೆ ಹೋಗಿ ಹೊರಗೆ ಬಂದಾದ್ಮೇಲೆ ಆ ಒಂದು ಫಿಸಿಕ್ ಮುಂಚೆ ಹೇಗಿತ್ತು ಹಾಗೆ ಇತ್ತ ನಿಮ್ಮ ಪ್ರಕಾರ? ಒಂದಷ್ಟು ಚೇಂಜಸ್ ಇತ್ತು, ಅದರಲ್ಲೇ ಅಡ್ಜಸ್ಟ್ಮೆಂಟ್ ಆಯಿತು. ಅದರಲ್ಲೇ ತಿರ್ಗಾ ವಾಪಸ್ ಏನೇನು ಫ್ಯಾಟು ಇದಾಗಿತ್ತು, ಮಸಲ್ ಲಾಸ್ ಆಗಿತ್ತು, ಅದನ್ನೆಲ್ಲ ವಾಪಸ್ ಇದು ಮಾಡ್ತಾಯಿದ್ವಿ. ಫ್ಯಾಟ್ ಲಾಸ್ ಮಾಡಿ ಮಸಲ್ ಒಂದು ಸ್ವಲ್ಪ ಲೀನಾಗೆ ಇದು ಮಾಡ್ತಾಯಿದ್ವಿ. ಅಷ್ಟು ತಿರ್ಗಾ ಬ್ರೇಕ್ ಆಯಿತು. ಹಂಗೆ ಬ್ರೇಕ್ ಆದಾಗ ಸ್ವಲ್ಪ ಇದಾಗೆ ಆಗುತ್ತೆ, ಟೈಮ್ ಬೇಕಾಗುತ್ತೆ ತಿರ್ಗಾ. ಅಂದರೆ ಡೆವಿಲ್ ಸೆಟ್ಟಲ್ಲೂ ವರ್ಕೌಟ್ ಮಾಡ್ತಿದ್ರು. ಎಲ್ಲೂ ಹೊರ್ಗಡೆ ಎಲ್ಲಿ ಹೋದ್ರೂ ವರ್ಕೌಟ್ ಅಂತೂ ನಿಲ್ಲಿಸ್ತಾ ಇರಲಿಲ್ಲ. ಮುಂಚೆನೇ ಹೇಳೋರು ಹಿಂಗೆ ಹೋಗ್ತಾ ಇದ್ದೀವಿ, ಅಲ್ಲೆಲ್ಲರೂ ನಿಮ್ಗೆ ಗೊತ್ತಿರೋ ಜಿಮ್ ಇದ್ದರೆ ನೋಡಿ, ಬೇರೆ ಸ್ಟೇಟಲ್ಲಾಗಲಿ ಬೇರೆ ಕಡೆ ಆಗಲಿ ನೋಡಿ. ಆಮೇಲೆ ಹೋಟೆಲ್ಸ್ ಬುಕ್ ಮಾಡಬೇಕಾದ್ರೂ ಫಸ್ಟು ಅಲ್ಲಿ ಜಿಮ್ ನೋಡಿಬಿಟ್ಟು ಆಮೇಲೆ ಹೋಟೆಲ್ ಬುಕ್ ಮಾಡ್ತಾಯಿದ್ರು ಅವರು. ಎಲ್ಲ 5 star ಹೋಟ್ಲು ಅದು ನೋಡ್ತಿರಲಿಲ್ಲ.
ಜಿಮ್ ಚೆನ್ನಾಗಿದೆಯಾ ಆ ಹೋಟ್ಲ್ ಮಾತ್ರ ಬುಕ್ ಮಾಡ್ತಿದ್ರು. ಹಾಗೆ ಹೊರಗಡೆ ಹೋದಾಗ್ಲೂ ವರ್ಕೌಟ್ ಮಿಸ್ ಮಾಡಿಲ್ಲ ಅವರು. ಮಗನ ಜೊತೆ ಯಾವತ್ತಾದ್ರೂ ವರ್ಕೌಟ್ ಮಾಡಿದಾರಾ? ಮಾಡಿದ್ದಾರೆ. ಏನು ಹೇಳ್ತಿದ್ರು? ಇಲ್ಲ, ನಾನು ಕರೆಕ್ಷನ್ ಮಾಡೋಗಿದ್ದು ಅವರೇ ಕರೆಕ್ಷನ್ ಜಾಸ್ತಿ ಮಾಡ್ತಾ ಇರ್ತಾರೆ ಮಗನಿಗೆ. ಓಕೆ, ಏನು ಹೇಳ್ತಾರೆ ಅದೇ ಮಗನಿಗೆ ಏನು ಅಂದರೆ ಈಗ ಮಗ ಆಲ್ಮೋಸ್ಟ್ ಅವರು ಭುಜದವರೆಗೂ ಬಂದ್ಬಿಟ್ಟಿದ್ದಾರೆ, ಅವರು ಕೂಡ ಹೈಟ್ ಸೇಮ್ ಅಪ್ಪನ ಥರನೇ ಇರೋವಂಥದ್ದು. ಮಗನಿಗೆ ಅದೇ ಅಷ್ಟೊಂದು ಪುಷ್ ಮಾಡ್ತಾಯಿಲ್ಲ, ಬಟ್ ಇವಾಗಿಂದನೇ ಒಂದು ಫೌಂಡೇಶನ್ ಥರ ಇರಲಿ, ಇವಾಗಿಂದ ಸ್ವಲ್ಪ ಫಿಟ್ನೆಸ್ ಬಗ್ಗೆ ಇದಿರಲಿ, ಸ್ಟಾರ್ಟ್ ಮಾಡಲಿ ಅಂತ ಸ್ಟಾರ್ಟ್ ಮಾಡ್ತಾಯಿದ್ರು. ಪೋಸ್ಟರು ಇದು ಮಾಡಿಸ್ಬೇಕಾದ್ರೆ ಇನ್ನೂ ಹಿಂಗೆ ಮಾಡು ಹಂಗೆ ಮಾಡು ಅಂತ ಅವರೇ ತುಂಬ ಇದು ಮಾಡ್ತಾಯಿದ್ರು, ಚೇರಪ್ ಮಾಡ್ತಾಯಿದ್ರು. ಸುಸ್ತಾದರೂ ಪರವಾಗಿಲ್ಲ ಮಾಡು, ಇಷ್ಟು ಮಾಡಬೇಕು, ಮಾಡಲೇಬೇಕು, ಸ್ವಲ್ಪ ರಿಡ್ಯೂಸ್ ಮಾಡಬೇಕು ಬೇಬಿ ಫ್ಯಾಟ್ ಎಲ್ಲ ಅಂತ ಹೇಳ್ತಾಯಿದ್ರು. ಏನು ಅವ್ರ ಅಳಿಯ ಚಂದ್ರು ಅವರು ಇದ್ದಾರಲ್ಲ, ಸೊ ಅವ್ರಿಗೂ ಏನಾದರೂ ನೀವು ಟ್ರೈನ್ ಮಾಡ್ತಿದ್ದೀರಾ? ಅವ್ರಿಗೂ ಮಾಡ್ತಾಯಿದ್ದೆ, ಅವ್ರಿಗೂ ಕಾಟೇರಲ್ಲೆಲ್ಲ ಇದು ಮಾಡಿದ್ದೆ. ಅವರು ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ. ಚಂದು ಅವರು ಅಳಿಯ ಅಂತ ಹೇಳೋದ್ಕಿಂತ ಇನ್ನೂ ಜಾಸ್ತಿನೇ ಹಾರ್ಡ್ ವರ್ಕ್ ಮಾಡ್ತಾರೆ ಅವರು. ಇವ್ರು ಒಂದು ಹೇಳಿದ್ರೆ ಅವರು 4 ಮಾಡ್ತಾರೆ, ಆ ಥರ ಮಾಡ್ತಾರೆ. ಓಕೆ.